ಬಾಂಡೆ ಓಸು ತುಂಬಿಟ್ಟನಿ. ಹಿಂದಾಗ ತಿಕ್ಕಿದ್ರಾತ. ಮಾಂಸ ಏನು ಮಾಡಕತ್ತಾಳೇನ? ಮಾಂಸ ಇನ್ನೊಂದು ನಾಲ್ಕದವು ರೊಟ್ಟಿ ತಟ್ಟಿ ತೆಗೆದು ಬಿಡ್ತೇನೆ. ಒಂದೀಟು ಚಕ್ಕನಂಗಿರಲಿ, ಮತ್ತು ಇದು ಉಣಿವೈತಿ ಭಾನುವಾರ ಇರಂಗಿರಲಿ ಅಂತಂದು ಚಕ್ಕನ ಮಾಡೇನಿ. ಮತ್ತು ಒಂದಿಷ್ಟು ಮಾಡಿಟ್ಟನಿ. ಮತ್ತು ಅಗ್ಲಂಬಗ್ಲ ಮಾಡೋಕ್ಕಾಗಂಗಿಲ್ಲ. ರೊಟ್ಟಿ ಒಂದಿವ್ಸ ಮನ್ಯಾಗ ರೊಟ್ಟಿ ಇದ್ರೆ ಸಾರು ಪಲ್ಯ ಮಾಡೋದೇನು ಭಾಳ ತಗಂಗಿಲ್ಲ. ಬಾಂಡೆ ಓಸುನ ತಿಕ್ಬೇಕು. ಏನು ಬೇವ ಬಂದೆ ಯವ್ವ ಕರೆದಲ್ಲ ಬೇ? ಯಾಕಿಲ್ವಾ ಏನು ಮಾಡಕತ್ತಿ ಅಂತಂದು ಕೇಳಿದೆ. ಯಾಕೆ ಓದ್ಕೊಳ್ಳೋಗಿದ್ವಾ ಏನು? ಅಯ್ಯೋ ಯವ್ವ, ಊಟ ಕಸನೆಲ್ಲ ಮಾಡಿ ಸ್ವಚ್ಛಕ್ಕೆ ಕಲ್ಲು ಒರೆಸಿದೆ 2 ಸರಿ. ವಾಕನು ಕಲ್ಲಂತರು ಮಣ್ಣು ಮಸಿಯೋದಂಗಾಗಿದ್ವು. ಸ್ವಚ್ಛಗೆ ನೀರು ಚೆಲ್ಲಿ 2 ಸರಿ ಕಲ್ಲು ಒರೆಸಿ ನೋಡೋಣ ಎಷ್ಟು ನಿಗಿ ಏನಾಕತ್ತವು. ನಡ್ಮನಿದು ಉಸಿದು ಭಾಳ ಸ್ವಚ್ಛ ಆತವ ಯವ್ವ. ಕಲ್ಲು ಬಿಟ್ಟು ಹೋಗ್ಯವಲ್ಲ. ಭಾಳ ದಿವ್ಸಕ್ಕೆ ಬಂದಿರಿ ನೀವು, ಅಲ್ಲಿ 4-5 ದಿವ್ಸಕ್ಕೆ ನೋಡೋಂಗ ಕಲ್ಲು ನಾವು ಮಣ್ಣು ಮಸಿಯಾಗಿದ್ವು. ಹೌದೇನು? ಕಲ್ಲು ಒರ್ಸಕತ್ತಿದ್ದೆ. ಸ್ವಚ್ಛ ಹಾಕ್ಬಿಡವ ಯವ್ವ ಕಲ್ಲು ಒರೆಸಿದ್ದು. ಇದು ನಾ ಎಲ್ಲಿ ಓದ್ಕೊಳಕತ್ತಿ ಅಂತ ಅನ್ಕೊಂಡೆ ಯವ್ವ. ಸ್ವಚ್ಛಗೆ ಕಲ್ಲು ಒರೆಸೇನಿ. ಓಸು ಬಾಂಡೆ ತಿಕ್ಕಿ ಅಂದಿಟ್ಟು ಈಕಿ ಲಕ್ಷ್ಮೀ ಮನೆ ಅಂತೆಲ್ಲ ಬರ್ತಾನೆ ಬೇಯಿಂದಾಗ ಪೂಜೆ ಮಾಡ್ತಾನೆ. ಅಟತ್ತಿಗೆ ನಿಂದು ಅಡುಗೆ ಎಲ್ಲ ಮುಗಿಸ ಅಡುಗೆ ಕೊಂಡಿದ್ದು ಓಟು ಸ್ವಚ್ಛ ಕಸ ಹೊಡೆದನೆಲ್ಲ ಅಂದು ಓಟುನು ಒಮ್ಮೆ ಮುಗತ್ಲಿಗೆ ಪೂಜೆ ಗೀಜೆ ಮಾಡಕ್ಕೆ ಚಲೋ ಆಕತ್ತೆ. ಹೌದಿಲ್ಲ? ಹೌದಾವ, ಹೋಗು ಪಾಪಕ್ಕಿನ ಅಂದಿದ್ಲ ಲಕ್ಷ್ಮಿ. 2-3 ಸರಿ ಮನೆ ಅಂತೆಲ್ಲ ಬಂದೋಗಿದ್ಲ. ಅಕ್ಕವ ಅಂತಂದು ಹೋಗ್ಬಾ ಹಂಗೆ ನಿಮ್ಮ ಚಿಕ್ಕಮ್ಮನ ಮಾತಾಡ್ಸ್ಕೊಂಬ. ಮತ್ತು ಒಳಗೋಗಿ ಆಕಿನ ಕಾಣ್ಲಿಲ್ಲಂಗೆ ಬಂದಿ ಅಂದ್ರೆ ಅದಕ್ಕೂ ಹೊಟ ಅಂತಾಳೆ. ಮನೆ ತನಕ ಬಂದು ಒಳಗೆ ಆದ್ಲಿಲ್ಲ, ಹಂಗೆ ಹೋದ್ಲು ಹಂಗೆ ಹಿಂಗೆ ಅಂತಂದು ಮಾತಾಡ್ಸ್ಕೊಡ್ದು ಕರ್ಕೊಂಬ ಲಕ್ಷ್ಮೀನ. ಇಲ್ಲೇ ಊಟ ಮಾಡ್ತಾಳೆ ಏನೇ. ಈಗ ಓಸನು ಬಾಂಡೆ ಹಿಂದಕ್ಕೆ ಹೋಗ್ತಾನೆ. ಅಪ್ಪ ಬಂದು ಬುತ್ತಿ ಅದನ್ನ ಒಯ್ತದಿಲ್ಲ. ಮತ್ತೆ ಏನು ಮಾಡ್ತತೇನವ ಈಗ ಬುತ್ತಿ ಅಡಿಗೆ ಎಲ್ಲ ಆದಂಗಾಗೈತಿ. ನಾನು ಒಂದಿಟ್ಟು ಈ ಮ್ಯಾಲೆ ಅದನ್ನ ಸ್ವಚ್ಛ ಮಾಡ್ಬರೋಕ ಧೂಳ ದುಮ್ಮ ಆಗೈತಿ. ಇತ್ತು ನಾಳೆ ಓಟು ಸ್ವಚ್ಛ ಮಾಡ್ಕೊಂಬಂದ್ಬಿಟ್ಟೆ ಅಂದ್ರೆ ಚಿಂತಿಲ್ದಂಗತಿ. ನಾಳೆ ದೇವ್ರಿಗೆ ತಿಕ್ಕಿ ಪೂಜೆ ಗೀಜೆ ಮಾಡೋದು ರಗಡಾಕತಿ. ರೊಟ್ಟಿ ಒಂದಿಷ್ಟು ಬಡ್ದಿಟ್ಟಾನಿ. ಹೊಲಕ್ಕೆ ಕಟ್ಟಿದ್ವಿ ಉಳ್ದಾವು ಒಂದಿಸಿದ್ವು ಅಂದ್ರೆ ಮನ್ಯಾಗ ನಾಳೆ ಏನಾರ ಮಾಡ್ಕೊಂಡು ಉಣ್ಣಾಕ್ ಬರ್ತೈತೆ. ಪಲ್ಯ ಕಾಳು ನೆನೆ ಹಾಕ್ತಾನೆ. ಮುಡ್ಕಿ ಕಾಳು ಒಂದಿಟ್ಟು ಪಲ್ಯ ಮಾಡಿ ಒಂದಿಟ್ಟು ಸಾರು ಮಾಡಿಬಿಟ್ಟೆ ಅಂದ್ರೆ ನಾಲ್ಕಿಗೆ ಆಗ್ಬಿಡ್ತೈತಿ. ರೊಟ್ಟಿ ಇರ್ತಾವ. ಇಡೀ ಪೂರ್ತಕ್ಕೆ ಏನಾರ ಒಂದಿಟ್ಟು ಹೆಸರು ಬೇಳೆ ಪಾಯಸನಾರ ಕಡಲೆಬೇಳೆ ಪಾಯಸನಾರ ಮಾಡಿಬಿಟ್ವಿ ಅಂದ್ರೆ ಚಲೋ ಆಗ್ಬಿಡ್ತೈತಿ. ಹೌದಿಲ್ಲ? ಮ್ಯಾಗ ಧೂಳು ಮುಣಿಗೆ ಎದ್ದೈತಿ. ನೀನು ಬುಕ್ಕು ಅವು ಎಲ್ಲ ಅಲ್ಲೇ ಇಟ್ಟಿದ್ದಿ. ಹಾಗಾಗಿ ಹೋಗಿ ಒಂದಿಟ್ಟು ಅಡುಗೆ ಎಲ್ಲ ಮುಗಿಯತ್ಲೆ ಮ್ಯಾಲೆ ಒಂದಿಟ್ಟು ಕಸ ಗಿಸ ಅಂದು ಒಂದೀಟು ಕಲ್ಲು ಒರೆಸಿ ಬಂದ್ಬಿಡ್ತಾನೆ. ನಾನು ನೀ ಕೆಳಗಿಂದ ಓಟು ಮಾಡ್ಕೋ, ಬಾಂಡೆ ಗಿಂಡೆ ತಿಕ್ಕಿ ಆಕೆ ಮನೆ ಅಂತೇಳಿ ಹೋಗಿ ಬಂದು ಮಾಡು. ಹ್ಞೂ ಬೇ. ಮತ್ತು ನಂದು ಸೋಮವಾರದಿಂದ ಆಯ್ತಂತ ಕಾಲೇಜು. ಕೀ ಫೋನ್ ಮಾಡಿದ್ಲಿ ಈಗ ಸೌಮ್ಯ. ಸೋಮವಾರದಿಂದ ಕಾಲೇಜ್ ಐತಿ ಬಾ, ಮ್ಯಾಮು ಕೇಳಾಕತ್ತಿದ್ರು ಇದು ಎಕ್ಸ್ಟ್ರಾ ಕ್ಲಾಸ್ ಹಾಕಕತ್ತಾರ, ಮತ್ತು ತಪ್ಪಿಸ್ಬೇಡ ಬೈತಾರ ನೋಡು ಅಂತಂದು. ಹಾಗಾಗಿ ಮತ್ತು ಒಂದಿಟ್ಟು ನಾನು ಬುಕ್ ಉಣ್ಣು ತೆಗೆದು ಇಟ್ಕೋಬೇಕು. ಬ್ಯಾಗ್ ಒಂದು ತೊಳ್ಕೊಬೇಕು. ನಾಳೆ ಎಲ್ಲ ಸ್ವಚ್ಛಾಗಿ ಬ್ಯಾಗಿಗೆ ತೊಳ್ಕೊಂಡು ಕಾಲೇಜಿಂದು ಯೂನಿಫಾರ್ಮ್ ಎಲ್ಲ ತೊಳ್ಕೊಬೇಕು. ಸ್ವಚ್ಛ ತೊಳೆದು ತಯಾರು ಮಾಡಿ ಇಟ್ಕೊಂಡ್ವಿ ಅಂದ್ರೆ ಒಣಕ್ಕೆಂದು ಅಂದ್ರೆ ಚಲೋ ಆಕತಿ. ಅರಿಬಿಯವು ನಾನು 1 ತಿಂಗಳಾತು ತೊಳೆದಿಲ್ಲ, ಏನಿಲ್ಲ. ಹ್ಞೂ ಹಂಗೆ ಮಾಡು. ನಾಳೆ ಓಸನ್ನು ತಂದು ಇತ್ಲಕ್ಕೆ ಹಾಕು, ನೆನೆ ಇಟ್ಟು ತೊಳೆದು ಹಾಕ್ತೇನೆ ಊಟನ್ನು ಸ್ವಚ್ಛಾಗಿ. ಏನು ನೀ ಏನು ಒಗ್ಯಕ್ಕೆ ಹೋಗ್ಬೇಡ, ನಾನು ಸ್ವಚ್ಛಾಗಿ ಒಗೆದು ಕೊಡ್ತೇನೆ. ಅವು ಸಾಲಿದು ಪಟಿಕೆ ಚೀಲ ಅವನು ಎಲ್ಲವೂ ಇಡು. ಹ್ಞೂ ಬೇ. ನಾ ಓಸು ಬಾಂಡೆ ತಿಕ್ತಾನೆ ತಗೋ ಹೋಗಿ. ಮತ್ತು ಯಾವ ಇದ್ವು ಅಂದ್ರೆ ತಂದು ಕೊಡು, ಇತ್ಲದಾಗ ತಿಕ್ತೇನೆ. ಇಲ್ಲಿ ತಗೋ ಓಸನು ಬೆಳಗ್ಗೆ ಓಸು ತಿಕ್ಕಿದ್ದೆ, ರಾತ್ರಿ ಹೂವನ್ನು ಇವೀಸದ ತಿಕ್ಕು ತಿಕ್ಕಿ ಮತ್ತು ಆಕಿ ಲಕ್ಷ್ಮೀ ಮನೆ ಅಂತೆಲ್ಲ ಹೋಗ್ಬಿಡ್ತಾನೆ. ಇಂದೆಲ್ಲ ಬಂದು ಜಳಕಮ್ಮ ಇವು ಮತ್ತು ಅಡುಗೆ ಮನೆ ಕೋಣಿದೆಲ್ಲ ಸ್ವಚ್ಛ ಮಾಡಿ ಪೂಜೆ ಗೀಜೆ ಮಾಡುವಂತೆ ಅಂತಿಂದಾಗ. ಮತ್ತು ಯವ್ವ ನಾಳೆ ಉಣಿವೈತಿ ಅಂತಿದ್ದಿ. ದೇವ್ರಿಗೆ ನಾಳೆ ತಿಕ್ಕಿದ್ರೆ ಅದು ತಗೋ, ಮತ್ತು ಇವತ್ತೇನು ಮಾಡ್ತಿದ್ದಿ? ಹೌದಿಲ್ಲ? ನಾಳೆ ಆದರೆ ಉಣಿವಿಗೆ ಅದಕ್ಕೆ ಚಲೋ ಆಕತಿ. ಮತ್ತು ಇವತ್ತು ತಿಕ್ಕಿ ಮತ್ತು ನಾಳೆನೂ ತಿಕ್ಕೋದಂಗಿಲ್ಲ. ದಿನಂಪ್ರತಿ ಏನು ತಿಕ್ಕೋದು ದೇವ್ರನ್ನ? ನಿನ್ಗೆ ಹೆಂಗೆ ಅನಿಸ್ತದೆ ಹಂಗೆ ಮಾಡಿ ನೋಡು. ಮತ್ತು ಇವತ್ತು ತಿಕ್ಕಂಗಿದ್ರೆ ಬ್ಯಾಡಕ್ರೆ ಬಿಡು, ಇಲ್ಲಕ್ಕೆ ನಾಳೆ ತಿಕ್ಕುವಂತೆ ಅಂತ. ನಾಳೆ ತಿಕ್ಕಿ ತಗ ಒಂದಿಟ್ಟು ಇದು ಮಾವಿನ ತಪ್ಪಲ ಅದನ್ನ ಹರ್ಕೊಂಬಂದು ಕೊಡ್ತಾನೆ. ದೇವ್ರಿಗೆ ಇಟ್ಟು ಲಕ್ಷ್ಮೀ ಪೂಜೆ ಮಾಡುವಂತೆ ಅಂತ. ಬೇಕಂದ್ರೆ ನಾಳೆ ಮಾಡುವಂತ ಬಿಡು ತಗ, ಮತ್ತು ಬ್ಯಾಡ ಇಲ್ಲಕ್ರೆ ಅದಕ್ಕನ ಬೇ. ಮತ್ತು ಇವತ್ತು ಹಂಗೆ ದೇವ್ರಿಗೆ ಹೂ ಏರಿಸಿ ಓಸು ತೆಗೆದು ಬತ್ತಿರವು ಹೂ ಏರಿಸಿ ಪೂಜೆ ಮಾಡ್ತಾನೆ ಬೇ. ನಾಳೆ ಇದು ಮಾಡಕ್ಕೆ ಬರ್ತೈತೆ. ಹೌದಿಲ್ಲ? ಹಂಗೆ ಮಾಡೋಣ ತಗೊಳವ. ಜ್ಯೋತಿ ಏನು ಮಾಡಕತ್ತಾಳೆ ಏನು ಕೆಲಸ ಮನ್ಯಾಗ? ಆಕೆ ಮನ್ಯಾಗ ಎಷ್ಟು ರಗಡ್ ಇರ್ತಾವೆ ಕೆಲಸ. ಅವ್ರ ಅತ್ತಿನೂ ಮಾಡ್ತೈತೆ ಬಿಡು, ಆದ್ರೂ ಕೆಲಸ ರಗಡಕ್ಕವು. ಹೊಲಕ್ಕೆ ಕಂಡಾಬಿಟ್ಟು ಹೊಲ ಐತಿ, ಎಲ್ಲರೂ ಹೊಲ್ದಾಗ ಕೆಲಸ ಮಾಡೋರು. ಅವರು ಇವ್ರು ಭಾಳ ಜನ ಬರ್ತಿರ್ತಾರೆ ಮನೆಗೆ. ಅಡಿಗೆ ಚಾ ಮಾಡತ್ಲಿಗೆ ಸಾಕಾಗತ್ತೆ ಪಾಪ. ಎಷ್ಟರ ಕೆಲಸ ಇರಲಿ ಹಂಗೆ ಮಾಡ್ಕೊಂಡು ಹೋಗ್ಕೊಳ್ಳಿ ನೋಡು. ಒಟ್ಟು ಬೇಸರ ಮಾಡ್ಕೊಳಂಗಿಲ್ಲ ಬಿಡು.
ಬಾಂಡೆ ಹಿಂದಕ್ಕೆ ಹಾಕೇನಿ ತಿಕ್ಕ ಅಂದ್ರೆ ಇನ್ನೂ ನಿಂತ್ಕೊಂಡಿಯಲ್ಲ ಅಲ್ಲ ಒಂದು ವಾರೆ ಮಾಡೋದಲ್ಲ ಮನ್ಯಾಗ ಬರೀ ತಯಾರಾಗೋದು ಅಲ್ಲಿ ಅಡ್ಡಾಡೋದು. ಹೋಗು ಬಾಂಡೆ ಹಿಂದಕ್ಕೆ ಹಾಕಿ ನೋಡಲ್ಲಿ ಇತ್ಲಕ್ಕೆ ಹೊಟ್ಟಿಗೆ ಊಟಕ್ಕೆ ಬೇಕಾದ ಹಂಗೆ ಓಡಿ ಬರ್ತಿದ್ದಿ ನೋಡು. ವಾರೆ ಮಾಡೋದು ಗೊತ್ತಿಲ್ಲ ನಿನಗೆ. ಹೋಗು ಬಾಂಡೆ ಹಿಂದಕ್ಕೆ ಹಾಕೇನಿ ಬಾಂಡೆ ತಿಕ್ಕ ಓಸನ. ಅಯ್ಯ ಯವ್ವ ಇದು ಅಕ್ಕವು ಬಂದಾಳ ಅಂತ ಹೋಗೋದಿಕ್ಕೆ ಮಾತಾಡ್ಸ್ಕೊಂಬರ್ತಾನೆ ಬೇ. ತಿಂಗಳ ಆತಕ್ಕೆ ಊರಿಗೆ ಹೋಗಿ ಈಗ ಬಂದಾಳ. ಅವತ್ತು ಹಂಗೆ ಹಿಂಗೋಗಿ ಹಿಂಗೆ ಬಂದ್ಬಿಡ್ತಾನತ. ಬಂದಟಿಗೆ ಬಾಂಡೆ ತಿಕ್ತಾನೆ ಓಸುನು. ಮತ್ತೆಲ್ಲ ಹೋಗೋದಿಲ್ಲ ನಾನು ಆತೇನ. ಆಕಿ ಬಂದ್ರೆ ಊರು ಬಿಟ್ಟು ಎಲ್ಲರೂ ಹೋಗ್ತಾಳೇನ ಇದ ಊರಾಗ ಇರ್ತಾಳ. ಮನ್ಯಾಗಿನ ಕೆಲಸ ನೋಡ್ಕೊ. ಆಕಿನ ಹಿಂಗ ಬರ್ತಾಳೇನ ನಿಂದು ಮನ್ಯಾಗಿಂದ ವಾರೆ ಬಿಟ್ಟು ಬರೀ ಅವ್ರ ಮನೆಗೆ ಹೋಗ್ತಾನಿ ಇವ್ರ ಮನೆಗೆ ಹೋಗ್ತಾನಿ. ಲಕ್ಷ್ಮಿ ಯವ್ವ ಅಕ್ಕವು ಬಂದ್ಲ ಅನಿಸ್ತದ ಬೇ. ಚಿಕ್ಕಮ್ಮ ಆರಾಮದೇನು ಬೇ? ಹ್ಞೂ ಆರಾಮದನ್ವ. ಯಾವಾಗ ಬಂದಿ ಊರಿಂದ? ನಿನ್ನೆ ಬಂದ್ವಿ ಚಿಕ್ಕಮ್ಮ, ನಿನ್ನೆ ಸಂಜೆ ಮುಂದೆ ಬಂದ್ವಿ. ಲಕ್ಷ್ಮಿ ಯಾಕ ಏನ ಈಗ ನಾವು ಹತ್ರ ನಾಕತ್ತಿದ್ ನೋಡು ಅಕ್ಕವನು ಮಾತಾಡ್ಸ್ಕೊಂಬರ್ತಾನೆ ಅಂದು. ಯಾವಾಗ ಬಂದೆ ಅಕ್ಕ? ನೀನು ಬಂದೆ? ಹ್ಞೂ ನೀನು ಬಂದೆ ನೋಡು. ಮತ್ತೆ ನಿಮ್ಮ ಅಕ್ಕ ಮಾವ ಹುಡುಗ ಆರಾಮೈತೆ? ಎಲ್ಲರೂ ಆರಾಮದಾರ ಅವ್ರ ಮನ್ಯಾಗ? ಅವ್ರ ಅತ್ತಿ ಮಾವ ಎಲ್ಲರೂ? ಹ್ಞೂ ಚಿಕ್ಕಮ್ಮ ಎಲ್ಲರೂ ಆರಾಮದಾರ. ಅಕ್ಕ ಒಂದು ಅವ್ರದ್ದು ಹೊಲದಾಗ ಕೆಲಸ ರಗಡು. ಅವರು ಭಾಳ ಹೊಲ ಅದನ್ನ ಮಾಡ್ಕೊಂಡ್ಬಿಟ್ಟಾರ. ಮಟ್ಟ ಎಲ್ಲೆಲ್ಲೂ ಬರಂಗಿಲ್ಲಕ್ಕಿ ಅಷ್ಟು ಕೆಲಸ ಹೊಲದಾಗ ಬುತ್ತಿ ಕಟ್ಟೋದು ಮಾಡೋದು ಯಾವ ರಗಡ್ ಕೆಲಸ ಅವ್ರ ಮನೆಯಂತ್ರ. ಹೌದೇನು? ಮತ್ತೆ ಹೊಲಗಿಲ್ಲ ತಗೊಂಡಾರ ಏನು? ಇಲ್ಲ ಚಿಕ್ಕಮ್ಮ. ಅಯ್ಯೋ ಅವ್ರದ್ದು ಐತಲ್ಲ ಬೇಕಾದಟ್ಟು 10 ಎಕರೆ ಐತದು ಹೊಲ. ಒಂದು ಕಡೆ ಅವ್ರಿಗೆ ಕಾಳು ಇದು ಅಡಿಕೆ ಇದನ್ನ ಹಾಕ್ಕೊಂಡಾರ ಅವರು. ಇದು ಉಳ್ಳಾಗಡ್ಡಿ ಜಗ್ಗಟ್ಟು ಹೊಲ ಅದು ಆಕೈತಿ. ಕಳೆ ತೆಗಿಯೋರು ಮಾಡೋರು ಬರ್ತಾರ. ಹೊಲಕ್ಕೆ ಬುತ್ತಿ ಕಟ್ಟೋದು ಅದು ಇರ್ತೈತಿ. ಎಲ್ಲೆಲ್ಲ ಹಾಯಂಗಿಲ್ಲ ನೋಡಕ್ಕೆ ಅಂತ್ರನ. ವಾ ಹೌದೇನು? 10 ಎಕರೆ ಐತೇನು ಹೊಲ? ಪುಣ್ಯ ಬಿಡವ ನಿಮ್ಮ ಅಕ್ಕಂದು. ವಾ ನಿಮ್ಮವ್ವ ಅಪ್ಪ ಅದಾರ ಚಿಕ್ಕಮ್ಮ ಮನ್ಯಾಗ ಐತೆ. ಅವ್ವ ಅಪ್ಪ ಹೊಲಕ್ಕೆ ಹೋಗೈತೆ. ನಾನು ಬಾಂಡೆ ತಿಕ್ಕಿದಕ್ಕೆ ಬಂದೆ. ಜಳಕ ಮಾಡಿನ ಪೂಜೆ ಮಾಡೋದೈತಿ. ಅವ್ವ ಅಡುಗೆ ಮಾಡಕತ್ತಿತ್ತು, ಹೊಲಕ್ಕೆ ಬುತ್ತಿ ಕೊಟ್ಟೋದಿತ್ತ. ನಾನು ಅವು ಅಂದಿದ್ಲು ಲಕ್ಷ್ಮಿ ಬಂದು ಹೋಗ್ಯಾಳ ಮನೆಗೆ ಎಷ್ಟೊಂದು ಸರಿ ಹೋಗಿ ಬಂದಿಟ್ಟು ಆದ್ ಬಾ ಅವ್ರ ಮನೆ ಅಂತಲೇ ಮಾತಾಡ್ಸ್ಕೊಂಬ ಅಂತಂದು ಹಾಗಾಗಿ ಬಂದೆ ಚಿಕ್ಕಮ್ಮ ನಾನು. ಹೌದೇನು? ಈಗ ಅನ್ನಕತ್ತಿದ್ಲು ಒಂದು ವಾರೆ ಮಾಡೋದಲ್ಲ ಏನಲ್ಲ ನೋಡವ ಬಾಂಡೆ ತಿಕ್ಕಿ ಬಂದಿದ್ದಿ. ಬಾಂಡೆ ಇನ್ನು ಇತ್ಲಕ್ಕೆ ಹಾಕಿದ್ ನೋಡಿ ಎಷ್ಟೊತ್ತಾತು ಒಣಕ್ಯಂದು ಹೋಕ್ಕವು ನಾಯಿ ಪಾಯಿ ನೆಕ್ತಿರ್ತಾವೆ. ಬಂದು ಬಾಂಡೆ ತಿಕ್ಕ ಅಂದ್ರೆ ಇನ್ನೂ ನಿಂತ್ಕೊಂಡಾಳ ನೋಡು ಮಕ ನೋಡ್ಕೊಂತ. ಹೌದೇನು ಚಿಕ್ಕಮ್ಮ? ಅಡುಗೆ ಮಾಡಿದ್ದೆ ಚಿಕ್ಕಮ್ಮ ನೀನು? ನಿಮ್ಮ ಕಾಕ ಹೊಲಕ್ಕೆ ಹೋತ ರೊಟ್ಟಿ ಮಾಡಿದ್ದೆ. ರೊಟ್ಟಿ ಮಾಡಿ ಸೊಪ್ಪು ತಂದದಿತ್ತು ಮೊನ್ನೆ ಹೊಲ್ದಾಗ ಕಿತ್ಕೊಂಬಂದಿದ್ವಿ. ಇದಕ್ಕೆ ಬಡ್ಡಿ ಅಂತೆಲ್ಲ ಹಾಕ್ಯಾವೆ. ತಳಿಸಿದ್ದೆ ಸೊಪ್ಪು ತಳಿಸಿ ಅನ್ನ ಮಾಡಿ ಒಂದೀಟ ಇದು ಹೆಸರು ಕಾಳು ಹುಳಿ ಮಾಡಿದ್ದೆ. ಉಂಡು ಹೋತ್ ನಿಮ್ಮ ಕಾಕನ ಬುತ್ತಿ ತೊಗೊಂಡು. ಹೊಲ್ದಾಗೇನು ಕೆಲಸ ರಚ್ಚಿಲ್ವ ನಾವು. ಕಳೆ ಪಳೆ ತೆಗೆಯೋದೆಲ್ಲ ನಾವು ಮಾಡ್ಕೊತೇವೆ ಮನೆಯನ್ನಾರ. ಹಾಗಾಗಿ ಕೆಲಸದಾರ ನಚ್ಚಿಲ್ಲ ನಾವು. ಬುತ್ತಿ ಗಿತ್ತಿ ಏನು ಕಟ್ಟೋದಿದ್ದಲ್ಲ. ನಾನು ಇದು ಹಾಕಳದ್ದು ಓಕೆ ಅಕ್ಕಿ ಕಸ ಹೊಡಿಬೇಕತ್ತು. ಬಾಂಡೆ ಒಂದು ತಿಕ್ಕೋವಿದ್ದು ರಗಡು ರಾತ್ರಿ ತಿಕ್ಲಿಲ್ಲ. ಇತ್ಲದಾಗ ಕತ್ಲಕತಿ ಅಂತಂದು ಹಂಗೆ ಬಿಟ್ಟಿದ್ವಿ. ಈಗ ಹೋಗಿ ತಿಕ್ಬೇಕತ್ತು. ಇತ್ಲಕ್ಕೆ ಹಾಕಿ ನೀವು ಹೋಗು ಅಂದ್ರೆ ಇನ್ನೂ ನಿಂತ್ಕೊಂಡು ನೋಡ್ರಿ. ಲಕ್ಷ್ಮಿ ಹೋಗಿ ಬಾಂಡೆ ತಿಕ್ಕಿ ಬಾ. ಆಮೇಲೆ ಮನೆ ಅಂತಲೇ ಮನ್ಯಾಗ ಇರ್ತಾನೆ. ಒಕ್ಕನ್ ತಗೋ ನಾನು ಮತ್ತೆ ನೀನು ಬಾಂಡೆ ಓದವನ ಮತ್ತೆ ಬರ್ತಾನೆ. ಕುಂದ್ರ ಹೋಗಂತಿ? ಇಲ್ಲಿ ತಗೋ ಚಿಕ್ಕಮ್ಮ, ಮತ್ತೆ ನಿಮ್ಮ ಕೆಲಸ ಇರ್ತಾವು. ಆಮೇಲೆ ಬಾ ಲಕ್ಷ್ಮಿ. ಕಳಿಸ್ಕೊಡಿ ಚಿಕ್ಕಮ್ಮ ಆಮೇಲೆ ಲಕ್ಷ್ಮಿನ. ಬರ್ತಾಳೆ ತಗೋ, ಮನ್ಯಾಗ ಕೆಲಸ ಅದಾವು ಮಾಡಿ ಇಂದಾಗ ಬರ್ತಾಳೆ. ಬರ್ತಾನೆ ತಗೋ ಚಿಕ್ಕಮ್ಮ. ಬರ್ತಾನೆ ಲಕ್ಷ್ಮಿ ಬಾ. ಅಕ್ಕ ನೋಡಿ ಕಲ್ಕೋ ಹೆಂಗ ಮನೆಗಿಂದ ಎಲ್ಲ ಕೆಲಸ ಮಾಡ್ಕೊಂಡು ಇದು ಮಾಡ್ತಾಳ. ಹಂಗ ಗಣ ಮನೆಯಾಗಿನ ಕೆಲಸ ಬಿಟ್ಟು ಬಗ್ಸಿ ಬಿಟ್ಟು ಹಂಗ ತಿರುಗ್ತಿದ್ದಿ ಗಣ ಮನಿ. ಈಗೇನು ಬಾಂಡೆ ತಿಕ್ಬೇಕೋದಿಲ್ಲ ತಿಕ್ತಾನೆ ಬಿಡು. ಚರಕ್ ಅನ್ನತ್ಲಿಗೆ ಚುರುಕ್ ಅಂತ ನೋಡಂಗ ಹಂಗ ಮಳ್ಮುಣಿ.